ಮದ್ಯಪ್ರಿಯರಿಗೆ ಶಾಕಿಂಗ್ ಸುದ್ದಿ ಇದು. ಯಾಕಂದ್ರೆ ನಾಳೆ ಡ್ರೈ ಡೇ ಗ್ಯಾರಂಟಿ ಅಂತಾನೆ ಹೇಳಬಹುದು. ಅಂದ್ರೆ ನಾಳೆ ಯಾವುದೇ ರೀತಿಯ ಕಿಕ್ಕು ಕೊಡೋ ಎಣ್ಣೆ ಸಿಗೋದಿಲ್ಲ. ಇಲಾಖೆಯ ಭ್ರಷ್ಟಾಚಾರದಿಂದ ವ್ಯಾಪಾರಿಗಳು ಬೇಸತ್ತು ಇಂದಿನ ಮೀಟಿಂಗ್ ನಂತರ ಮುಷ್ಕರದ ಬಗ್ಗೆ ನಿರ್ಧರಿಸುವ ಸಾಧ್ಯತೆ ಇದೆ. ಸರ್ಕಾರದ ವಿರುದ್ಧ ಮದ್ಯ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ಸರ್ಕಾರಕ್ಕೆ ಬುದ್ಧಿ ಕಲಿಸಲು ಮದ್ಯ ಮಾರಾಟಗಾರರು ಮುಂದಾಗಿದ್ದಾರೆ. ಹೀಗಾಗಿ ಒಂದು ದಿನ ಮದ್ಯ ಮಾರಾಟ ನಿಂತರೆ ಸರ್ಕಾರಕ್ಕೆ ಕೋಟಿ ನಷ್ಟವಾಗಲಿದೆ. ಈ ಹಿನ್ನೆಲೆಯಲ್ಲಿ ಈಗ ಬೇಡಿಕೆಗಳು ಈಡೇರೋವರೆಗೂ ಹಾಗೆ ಭ್ರಷ್ಟಾಚಾರ ನಿಲ್ಲೋವರೆಗೂ ಮದ್ಯ ಮಾರಾಟ ಮಾಡುವುದಿಲ್ಲ ಅಂತ ಮದ್ಯ ಮಾರಾಟಗಾರರು ಬಿಗಿಪಟ್ಟನ್ನ ಹಿಡಿದಿದ್ದು ಇವತ್ತು ಈ ಕುರಿತಾಗಿ ಮೀಟಿಂಗ್ ಕೂಡ ನಡೆಯಲಿದೆ. ಇನ್ನು ಇಂದಿನ ಮೀಟಿಂಗ್ ನಂತರ ಮುಷ್ಕರದ ಬಗ್ಗೆ ನಿರ್ಧರಿಸುವ ಸಾಧ್ಯತೆ ಇದ್ದು ನಾಳೆ ಯಾವುದೇ ರೀತಿಯ ಕಿಕ್ ಕೊಡೋ ಎಣ್ಣೆ ಸಿಗೋದು ಡೌಟ್ ಅಂತಾನೆ ಹೇಳಬಹುದು. ಎಲ್ಲವೂ ಕೂಡ ಇವತ್ತಿನ ಮೀಟಿಂಗ್ ನಂತರ ತಿಳಿಯಲಿದೆ, ಕಾದು ನೋಡಬೇಕು. ಸದ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಮದ್ಯ ವ್ಯಾಪಾರಿಗಳು. ಹೀಗಾಗಿ ಇಂದು ಸಭೆಯನ್ನ ನಡೆಸಿ ಮುಂದಿನ ಬೆಳವಣಿಗೆಗಳ ಕುರಿತಾಗಿ ನಿರ್ಧರಿಸಲಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ. ಮಂಜುನಾಥ್, ಮದ್ಯ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದು ನಾಳೆ ಮದ್ಯಪ್ರಿಯರಿಗೆ ಶಾಕ್ ಅಂತಾನೆ ಹೇಳಬಹುದು. ಮದ್ಯ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಇವತ್ತು ಮದ್ಯ ಮಾರಾಟಗಾರರು ಸಭೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್. ಮಧುಬನ, ರಾಜ್ಯದಲ್ಲಿ ಮದ್ಯ ಮಾರಾಟಗಾರರ ಸಂಘ ಏನಿದೆಯೋ ಆ ಸಂಘ ಸರ್ಕಾರದ ಮಟ್ಟದಲ್ಲಿ ಆರೋಪವನ್ನ ಮಾಡ್ತಾರೆ. ಜೊತೆಗೆ ಅದಕ್ಕೆ ಇರುವಂತಹ ಸಚಿವರ ವಿರುದ್ಧವಾಗೂ ಕೋಟಿ ಭ್ರಷ್ಟಾಚಾರ ಎನ್ನುವಂತಹ ಆರೋಪವನ್ನ ಮಾಡುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳೇ ಮದ್ಯ ಮಾರಾಟಗಾರರ ವಿಚಾರವಾಗಿ ಸಾಕಷ್ಟು ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ಮದ್ಯ ಮಾರಾಟಗಾರರ ಮೇಲೆ ನೀವು ಅಷ್ಟು ಕೋಟಿ ದುಡ್ಡು ಕೊಡಿ, ಇಷ್ಟು ಕೋಟಿ ದುಡ್ಡು ಕೊಡಿ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ಲಾಗ್ತಾ ಇದ್ದಾರೆ ಎನ್ನುವಂತ ಆರೋಪ ಸರ್ಕಾರದ ಮಟ್ಟದಲ್ಲಿ ಮುಂದಾಕಿದ್ರು. ಆಗಿದ್ದು ಕೂಡ ಸರ್ಕಾರದ ಮಟ್ಟದಲ್ಲಿ ಸಿಎಂ ಅವ್ರನ್ನ ಒಂದು ಸಭೆ ಆಯೋಜನೆ ಮಾಡ್ಬೇಕೆನ್ನುವಂತ ಡೇಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ರು. ಅಂದ್ರೆ ನಿನ್ನೆಗೆ ಅಂತಿಮವಾದಂತಹ ಡೇಟ್ ಕೊಟ್ಟಿದ್ರು. ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಮತ್ತೆ ಮಾರಾಟಗಾರರ ಅಂದ್ರೆ ಮದ್ಯ ಮಾರಾಟಗಾರರ ಸಂಘ ಏನಿದೆಯೋ ಇವತ್ತು ಅಂತಿಮವಾದಂತಹ ಸಭೆಯನ್ನ ಮಾಡಿ ಒಂದು ದಿನ ಮದ್ಯ ಮಾರಾಟ ನಿಂತರೆ ಸರ್ಕಾರಕ್ಕೆ ಕೋಟಿ ನಷ್ಟ ಆಗತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಇವತ್ತು ಸಂಜೆ ಬಳಿಕ ಸಭೆಯ ಬಳಿಕ ಎಷ್ಟು ದಿನದ ಕಾಲ ಮದ್ಯ ಮಾರಾಟ ಬಂದ್ ಮಾಡ್ತಾರೆ, ಜೊತೆಗೆ ಸರ್ಕಾರ ಕೊಟ್ಟಂತ ಅವಧಿ ಮೀರಿ ಹೋಗಿದ್ರು ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ನಮ್ಮನ್ನ ಕರೆದಿಲ್ಲ ಎನ್ನುವಂತ ಆರೋಪವನ್ನ ಮಾಡ್ಲಾಗ್ತಾ ಇದೆ. ಹೀಗಾಗಿ ಇವತ್ತು ಸಂಜೆ ಒಂದು ಅಂತಿಮವಾದಂತಹ ಸಭೆ ನಡೆಸಿ ಮದ್ಯ ಮಾರಾಟಗಾರರ ಸಂಘ ಪ್ರತಿಯೊಬ್ಬರು ಕೂಡ ಸದಸ್ಯರು, ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಸೇರಿದಂತೆ ಉಪಾಧ್ಯಕ್ಷರುಗಳೆಲ್ಲರೂ ಕೂಡ ಭಾಗಿಯಾಗಿ ಇವತ್ತು ಅಂತಿಮವಾದಂತಹ ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಮಾಡಿ ಅಂತಿಮವಾದಂತಹ ನಿರ್ಧಾರವನ್ನು ಕೂಡ ಇವತ್ತೇ ನೀಡುವಂತ ಕೆಲಸ ಮಾಡ್ತಾರೆ. ಅಂದ್ರೆ ನಾಳೆ ಬಂದಾಗುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಒಂದು ವೇಳೆ ನಾಳೆ ಏನಾದ್ರೂ ರಾಜ್ಯಾದ್ಯಂತ ಮದ್ಯ ಮಾರಾಟಗಾರರ ಸಂಘ ಮುಷ್ಕರಕ್ಕೆ ಮುಂದಾದ್ರೆ ಬಹುತೇಕ ಎಲ್ಲಾ ಬಾರ್ಗಳು ಕೂಡ ಕ್ಲೋಸ್ ಆಗ್ತವೆ. ಬಾರ್ಗಳನ್ನ ಕ್ಲೋಸ್ ಮಾಡಿದಾದ ನಂತರ ರಾಜ್ಯ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಭರಿಸುವಂತ ಕೆಲಸ ಆಗುತ್ತೆ. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಏನೆಲ್ಲ ಸಮಸ್ಯೆಗಳು ಇವರಿಗೆ ಇದಾವೆ ಎನ್ನುವಂತ ನಿಟ್ಟಿನಲ್ಲಿ ಆಲಿಸದೇ ಇದ್ದ ಪಕ್ಷದಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಮೊದಲಾರ್ಧವಾಗಿ ಏನು ಲಾಭ ತಂದುಕೊಡುವಂತ ಕೆಲಸ ಏನಾಗುತ್ತೆ ಮದ್ಯ ಒಂದು ಮಾರಾಟಗಾರರ ಸಂಘದಿಂದ. ಇದೇ ಒಂದು ಮದ್ಯ ಮಾರಾಟಗಾರರು ಮುಷ್ಕರಕ್ಕೆ ಮುಂದಾದ್ರೆ ಸಿಕ್ಕಾಪಟ್ಟೆ ನಷ್ಟ ಆಗುವಂತ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಸರ್ಕಾರ ಕೂಡಲೇ ಅರ್ಥಕೊಳ್ಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಷ್ಟದ ಹಾದಿ ಎನ್ನುವಂಥದ್ದೇನು ಗ್ಯಾರಂಟಿಗಳ ಯೋಜನೆಯಲ್ಲಿ ನಡೀತಾ ಇದೆ ಅದು ಮತ್ತೊಂದು ರೂಪದಲ್ಲಿ ನಷ್ಟ ಆಗುತ್ತೆ ಅಂದ್ರೆ ತಪ್ಪಾಗಲ್ಲ. ಮಧುಮಾರ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.